ಎಲ್ಲರಿಗೆ ಹಾಯ್ ಹಲೋ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದೀವಿ ನೋಡ್ರಿ. ಇವತ್ತಿನ ಬ್ಲಾಗ್ನಾಗ ಏನೇನು ವಿಶೇಷ ಐತೆ ಅಂತಂದು ನೋಡೋಣ ಬರ್ರಿ. ಇವತ್ತಿನ ಬ್ಲಾಗ್ನಾಗ ಏನು ವಿಶೇಷ ಅಂತಂದ್ರೆ ರೀ, ಏನು ವಿಶೇಷ ಏನೂ ಇಲ್ಲರಿ. ಯಾಕಂದ್ರೆ ನಮ್ಮ ಮನೆಯೊಳಗೆ ಒಂದು ಇನ್ಸಿಡೆಂಟ್ ಆಯ್ತು ರೀ. ಹೆಂಗಂದ್ರೆ ರೀ, ನಮ್ಮ ಮನೆಯವರ ಅಪ್ಪಾಜಿನ ಕಳ್ಕೊಂಡ್ಬಿಟ್ಟಿವ್ರಿ. ನಾವು ಕಳ್ಕೊಂಡು ಈಗ ಒಂದು ತಿಂಗಳು ಆಗಾಕ ಬಂತ್ರಿ. ಎಲ್ಲ ನೋಡಿದಂದ್ರೆ ನಮ್ಮ ಅಪ್ಪಾಜಿ ಭಾಳ ಚಲೋ ಐತ್ರಿ. ಎಲ್ಲರಿಗೆ ಹೌದು ಅಂದಂಗನೇ ಇದ್ರಿ. ನಮ್ಮ ಅಪ್ಪಾಜಿ ಹಿಂಗೆ ಸಡನ್ನಾಗಿ ಹೋಗ್ತಾರಂತಂದೂ ಗೊತ್ತಾಗೂ ಆಗಲಿಲ್ಲ ರೀ. ಅವ್ರಿಗೆ ಒಂದು ಸ್ವಲ್ಪ ಕಾಲು ನೋವು ಬಂದು, ಅದು ಶುಗರ್ ಹೇರಪಿರಿ ಆಗಿ ಕಾಲು ನೋವು ಬಂದು, ಅದು ಕಾಲು ನೋವು ಅನ್ಕೋತಾನ ಅವ್ರು ಹಿಂಗೆ ಒಮ್ಗಿಲೆ ಸಡನ್ನಾಗಿ ನಮ್ಗೆ ಹಿಂಗೆ ಆಗುತ್ತಂತನೂ ಗೊತ್ತಿದ್ದಿಲ್ಲ ರೀ. ನಮ್ಮ ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಿಂಗೆ ನಮ್ಮನ್ನ ಬಿಟ್ಟು ಆಗಲ್ತಾರ ಅಂತಲೂ ಗೊತ್ತಿದ್ದಿಲ್ಲ. ಅಂದು ಬುಧವಾರ ದಿನ ಎಲ್ಲರೂ ನಾವು ಮುಂಜಾನೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಇದು ಮಾಡಿದಾಗ ಎಲ್ಲ ಕಾಲ್ ಮಾಡಿ ಕೇಳಿದ್ವಿ, ಅಪ್ಪಾಜಿ ಹೆಂಗೆ ಅದ ರೀ, ಆರಾಮದಾರ ಏನು ಅಂತಂದು ಎಲ್ಲ ಕೇಳಿದ್ವನು. ಆರಾಮದಾರ, ಏನು ಎಲ್ಲರೂ ಮಾತಾಡಕತ್ತಾರ, ಊಟ ಮಾಡಾಕತ್ತಾರ ಅಂತೆಲ್ಲ ಮಾತೂ ಬಂತ್ರಿ. ಹಂಗೆ ಬರೋಣ ನಾವು ಈಗ ಧೈರ್ಯದಿಂದ ಇರೋನು, ಅಪ್ಪಾಜಿಗೆ ಏನೂ ಆಗಿಲ್ಲ, ಊಟ ಗೀಟ ಮಾಡಿ ಆರಾಮದಾರ, ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಇಲ್ಲಿ ಹಾಸ್ಪಿಟಲ್ದಾಗ ಏನಂದ್ರು ಅವ್ರ ಕಾಲು ನೋವಿಂದನ ಅವ್ರಿಗೆ ಓಪನ್ ಸರ್ಜರಿರೇ ಮಾಡೋಣ ಅಂತನ. ಆಯ್ತಳು ಓಪನ್ ಸರ್ಜರಿರೇ ಮಾಡಿಸೋನು, ಇದಕ್ಕೆ KLD ಒಳಗೆ ಕರ್ಕೊಂಡು ಹೋಗಿ ಬೆಳಗಾವ್ಕಂತಂದು ಎಲ್ಲ ವಿಚಾರ ಮಾಡಿನ ಅವ್ರು ಇದು ಮಾಡಿದೀವಿ ರೀ. ಅಷ್ಟ್ರೊಳಗೆ ನಮ್ಮ ಅಪ್ಪಾಜಿ ಅಂದೆಲ್ಲ ಮಾತಾಡ್ಕೊತಾನೆ ನಮ್ಮ ಅಪ್ಪಾಜಿ ಹಿಂಗಾಗುತ್ತೆ ಅಂತಂದು ಗೊತ್ತಿದ್ದಿಲ್ರಿ. ಬುಧವಾರ ದಿನ ನಮ್ಮ ಅತ್ತಿಯವ್ರಿಗೆ ಹೇಳಿದಾರಂತ್ರಿ, ಏನಂತಂದು ನೀ ಆರಾಮಾಗಿರು, ನಿನಗೂ ಯಾಕೋ ನನಗೆ ಹಾಸ್ಪಿಟಲ್ ಹಾಕಿದಂಗಿಂದ ನಿನಗೂ ಜ್ವರ ಬರಾಕತ್ತವ, ನೀ ಆರಾಮಾಗಿರು, ನಿನಗೂ ಇವತ್ತಿಂದ ನಾಳೆ ನಮ್ಮ ಇದನ್ನ ಹಚ್ಚಿರಿ, ಸಲೈನ್ ಹಚ್ತೀನಿ ಅಂತಂದು ಹೇಳಿದ್ರಂತ್ರಿ. ಅಷ್ಟ್ರೊಳಗೆ ನಮ್ಮ ಅಪ್ಪಾಜಿ ಹಿಂಗೆ ಹೋಗಿ ನಾವು ಮಕ್ಕೋತೀನಿ, ನೀ ರೆಸ್ಟ್ ತೊಗೋ ಅಂತಂದು ನಮ್ಮ ಅತ್ತಿಯವ್ರು ಹೇಳಿ ಅವ್ರು ರೆಸ್ಟ್ ತೊಗೊಳಕ್ಕೆ ಹೋಗ್ಯಾರಿ. ನಮ್ಮ ಅಪ್ಪಾಜಿ ಹಿಂಗೆ ಆಗಿದ್ದನ ಗೊತ್ತಾಗಿಲ್ರಿ. ಭಾಳ ಚಲೋ ರೀ. ನೀವು ₹100 ಏನು ದುಡಿವರಕರಿ, ತಂದೆ ತಾಯಿನ ನೀವು ಇಟ್ಕೊಂಡನ ಸಾಕೋರಿ. ಯಾವ ಟೈಮಿಗೆ ತಂದೆ ತಾಯಿ ಅನ್ನೋದು ದೊಡ್ಡ ಮಾತ್ರಿ. ಅವ್ರು ಹೊಳ್ಳಿ ಬರ್ತಾರಂತ ಗೊತ್ತಾಗೋದಿಲ್ಲ ರೀ. ಹಾಗಾಗಿ ನಮ್ಮ ತಂದೆ ತಾಯಿಗೆ ಇಟ್ಕೊಂಡು ನೀವು ಸಾಕೋರಿ. ನಾ ಎದಕ್ಕೆ ಕೇಳ್ಕೊತೀನಿ ಅಂದ್ರೆ, ಅವ್ರು ಕಳ್ಕೊಂಡಿದ್ದ ದುಃಖ ಈಗ ರೀ, ಈಗಂದ್ರು ಭಾಳ ನೋವು ಆಗಾಕತ್ತೈತ್ರಿ. ಇದ್ದಾಗ ಗೊತ್ತಾಗೋದಿಲ್ಲ ರೀ ಬೆಲೆ, ತಂದೆ ತಾಯಿ ಬೆಲೆ ಇರಲ್ದ ಟೈಮಿಗೆ ಗೊತ್ತಾಗುತ್ತಂತಾರಲ್ಲ ರೀ. ಕರೆಕ್ಟ್ ನಮ್ಗೆ ಈಗ ಗೊತ್ತಾಗಕತ್ತೈತ್ರಿ. ತಂದೆ ತಾಯಿ ಇರಬೇಕು. ಎದಕ್ಕಂದ್ರೆ ರೀ, ಒಂದು ಟೈಮಿಗೆ ಜಗಳಾಡ್ತಿ ತಂದೆ ತಾಯಿ ಜೋಡಿ, ನೀ ಹಿಂಗದಿ ಹಂಗೆ ಮಾಡ್ತಿ ಅಂತ. ನಾವಂದ್ರೂ ನಮ್ಮ ಅಮ್ಮಾಜಿಗೆ ಏನು ಅಂದಿಲ್ಲ. ಒಬ್ರೊಬ್ರು ಎಷ್ಟು ಇದು ಮಾಡ್ತಾರೆ, ಅವರಿಗೆಲ್ಲ ಹೋಗಿ ಅನಾಥಾಶ್ರಮದಾಗ ಇಡ್ತಾರೆ. ಹಂಗೆ ನಾವು ನೋಡ್ಕೋತೀವಿ ಅಂದರೂ ನಮ್ಮ ದೇವರು, ಅವ್ರನ್ನ ನೋಡ್ಕೋತೀವಿ, ನಾವು ಜೋಪಾನ ಮಾಡ್ತೀವಿ, ಇಷ್ಟದೆಲ್ಲ ಕಷ್ಟಪಟ್ಟಾರ. ಈಗ ಒಂದು ಸ್ವಲ್ಪ ಸುಖದಾಗಿರಲಿ, ಮಕ್ಳ ಜೋಡೆ ಮೊಮ್ಮಕ್ಳ ಜೋಡೆ ನಮ್ಮ ಜೋಡೆ ಎಲ್ಲರ ಜೋಡೆ ಹೊಂದ್ಕೊಂಡಿರಲಿ. 4 ದಿನ ನಮ್ಮ ಜೋಡಿ, 4 ದಿನ ನಮ್ಮ ದೊಡ್ಡ ಬಾವಾರ ಕಡೆ ರೀ, ಇನ್ನೊಂದು ಸಣ್ಣ ಬಾವಾರ ಕಡೆ, ಮತ್ತು ಅವ್ರ ಜೋಡೆ ಇವ್ರ ಜೋಡೆ ಒಂದು ಸ್ವಲ್ಪ ದಿನ ಕಳ್ಕೊಂಡು ಟೈಮ್ ನಮ್ಮ ಜೋಡೆ ಒಂದು 5-6 ವರ್ಷ ಇರ್ತಾರಂತ ನಾವು ಅಂದ್ಕೊಂಡಿದ್ದೀವಿ. ಸಡನ್ನಾಗಿ ಹಿಂಗೆ ಹೋದ್ಕೂಳೇನ ಹೊಟ್ಟೆ ಒಳಗೆ ಖಾರ ಕಲಿಸಿದಂಗೆ ಆಗುತ್ತೆ ನೋಡ್ರಿ, ಆ ಟೈಪ್ ಆಯ್ತು ರೀ. ಏನಾಗ್ಲಕ್ಕರಿ, ಯಾರು ತಂದೆ ತಾಯಿನ ಒಟ್ಟು ನಾವು ಕಳ್ಕೊಂಡೀವಿ ಅಂದರೆ ಮತ್ತೊಬ್ರು ಯಾರು ಕಳ್ಕೊಬೇಡ್ರಿ. ಅವರು ನನ್ನ ತಂದೆ ತಾಯಿ ಸಮಾನ. ನನ್ನ ತಂದೆ ತಾಯಿ ಹೆಂಗಿರ್ತಲ್ಲ ಹಂಗೆ ನನ್ನ ಕಡೆ ಬಂದು 15 ದಿನ ಇದ್ದು ಹೋದ್ರಿ. ಹೋದ್ಕೂಳೇನ ಕಾವ್ಯ ನನಗೆ ಆ ಕಡೆಲ್ಲ ಮೈಸೂರು ಸೈಡೆಲ್ಲ ದೇವಸ್ಥಾನಕ್ಕೆ ಹೋಗಿ ತಿರುಗಾಡ್ಕೊಂಬರೋನು ಕಾವ್ಯ ಅಂತಂದ್ರಿ. ಹೌದಾ ಅಪ್ಪಾಜಿ, ಹೋಗು ನಳ ಅಂತಂತ ಹೇಳಿದೀನಿ ರೀ. ಮುಂದಿನ ಸತಿ ಸೂಟಿ ಒಳಗೆ ಬಾ, ಹೋಗುನು ಹುಡುಗರು ಕರ್ಕೊಂಡು ಅಂತ. ನಾನು ಆಯ್ತಳ, ನಾನು ಮುಂದಿನ ಸತಿ ಸೂಟಿಗೆ ಬರ್ತೀನಿ ಅಂತಂದ್ರಿ. ಅಷ್ಟ್ರೊಳಗೆ ನಮ್ಮ ಅಪ್ಪಾಜಿ ಹೋಗಿ 1 ತಿಂಗ್ಳದಾಗ ಹಿಂಗೆ ಆಗ್ತಾರಂತಂದು ನಮ್ಮ ಮನಸ್ಸಿನಲ್ಲೂ ಇದ್ದಿದ್ದಿಲ್ಲ ರೀ. ಎಲ್ಲರಿಗೂ ಹೇಳ್ತೀನಿ ರೀ, ತಂದೆ ತಾಯಿ ಕೇರ್ಫುಲ್ಲಾಗಿ ನೋಡ್ರಿ, ಜಗಳಾಡಬೇಡ್ರಿ ತಂದೆ ತಾಯಿ ಜೋಡೆ. ನಮ್ಮ ಅಪ್ಪಾಜಿ ಅಮ್ಮನ ಜೋಡೆ ಭಾಳ ಜಗಳ ತಗೋತೀನಿ. ಅದು ಈಗ ಗೊತ್ತಾಯ್ತು. ನಮ್ಮ ಮನೆಯವ್ರ ಅಪ್ಪಾಜಿನ ಕಳ್ಕೊಂಡ ಮ್ಯಾಗನ ಗೊತ್ತಾಯ್ತು ರೀ, ಎಷ್ಟು ಬೆಲೆ ಇರುತ್ತೆ ತಂದೆ ತಾಯಿದಂತಂದು ಗೊತ್ತಾಗುತ್ತೆ ರೀ. ನಮ್ಮ ಮನೆಗೆ ಬಂದಾಗ ರೀ, ಮೊಮ್ಮಕ್ಕಳ ಜೋಡಿ ಆಟ ಆಡೋದು, ಮೊಮ್ಮಕ್ಕಳ ಜೋಡಿ ಊಟ ಮಾಡೋದು, ಮೊಮ್ಮಕ್ಕಳ ಜೋಡಿ ನಾಷ್ಟ ಮಾಡೋದು, ಮೊಮ್ಮಕ್ಕಳ ಜೋಡಿ ಇಡೀ ಬಾಗಲಕೋಟೆ ಎಲ್ಲ ಸುತ್ತಾಡೋದು, ಇಷ್ಟೆಲ್ಲ ಮಾಡಿದ್ದೆ ರೀ ನಮ್ಮ ಅಪ್ಪಾಜಿ. ಈಗಂದ್ರು ಇಲ್ಲರಿ, ನಾ ಮಾಮ ಅಂದ್ರೆ ಅಂತ ಕರಿತಿದ್ದೀನಿ ರೀ. ಅವ್ರಿಗೆ ಜಾಸ್ತಿ ಅದ ಬರುತ್ತೆ ರೀ.
ಹಂಗಾಗಿ ಈಗಾದರೂ ಇಲ್ರಿ ನನ್ನ ಮಕ್ಳಿಗೆ ಹೋಮ್ವರ್ಕ್ ಮಾಡಿಸೋದು ನಾ ಏನಿಲ್ಲಂದರೂ ಹಿಂದಿ ಅವ್ರು ಮರಾಠಿ ಕಲ್ತ್ರೂ ನಮ್ಮ ಮಕ್ಳಿಗೆ ಒಂದು ಸ್ವಲ್ಪ ಇಂಗ್ಲೀಷೇ ಹೇಳ್ಕೊಡ್ತಿದ್ದೆ ರೀ, ಒಂದು ಸ್ವಲ್ಪ ಏನರೇ ಹೇಳ್ಕೊಡ್ತಿದ್ದೆ ರೀ. ಈಗಾದರೂ ಪೂರ್ತಿ ಮಿಸ್ ಮಾಡ್ಕೋತೀವಿ ರೀ, ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೋತೀವಿ. ನನ್ನ ಮಕ್ಕಳು ಅಷ್ಟು ಅಜ್ಜನ ಮಿಸ್ ಮಾಡ್ಕೊಳಕತ್ತಾರ ರೀ. ಮಮ್ಮಿ ಅಜ್ಜ ಹಿಂಗೆ ಬರೋದಿಲ್ಲ, ಮಮ್ಮಿ ಯಾಕೆ ಬರೋದಿಲ್ಲ ಅಜ್ಜ ಅಂತೆಲ್ಲ ಕೇಳಕತ್ತಾರ ರೀ. ಮಿಸ್ ಯು ಅಪ್ಪಾಜಿ ಅಂತ ಹೇಳ್ಕೊತ್ರಿ. ಇಲ್ಲಿಂದ ನಮ್ಮ ಬ್ಲಾಗ್ ಮುಗಿಸ್ತೀನಿ.